ಸೊ ಈಗಾಗಲೇ ದಿಲ್ಲಿಯಲ್ಲಿ ಎಲ್ಲ ರೀತಿಯ ಕಸರತ್ತುಗಳು ನಡೀತಾ ಇದೆ. ಅನ್ಕೊಂಡಂತೆ ಆದರೆ ಒಂದು ಮೌಖಿಕ ಸಂದೇಶವೂ ಹೋಗಿದೆಯಂತೆ ಗವರ್ನರ್ ಆಫೀಸ್ಗೆ, ನಾಳೆ ನಾಡಿದ್ದು ಹಿಂಗೆ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಇದೇ ವಿಚಾರವಾಗಿ ಅಂದರೆ ಆ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿಯನ್ನು ಫೈನಲ್ ಮಾಡುವ ಎಲ್ಲ ರೀತಿಯ ಕಸರತ್ತುಗಳು ದೆಹಲಿಯಲ್ಲಿ ನಡೀತಾ ಇದೆ. ಹಾಗಿದ್ರೆ ಈ ಸಾರಿ ಆದರೂ ಆಗತ್ತಾ? ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ನಾವು ಒಳನೋಟದಲ್ಲಿಯೇ ಈ ಸಂಪುಟ ವಿಸ್ತರಣೆಯ ವಿಚಾರವಾಗಿ ನಮ್ಮ ಗುಸುಗುಸು ಗೋವಿಂದಣ್ಣವರಿಂದ ಬಂದ ಮೂಲಗಳ ಮಾಹಿತಿಯನ್ನು ತಗೊಂಡು ಭಾರಿ ಚರ್ಚೆಯನ್ನು ಮಾಡಿದ್ದೇವೆ, ಹಲವು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೇವೆ. ಹಾಗಿದ್ರೆ ಇವತ್ತೇನಾಗ್ಬೋದು? ಅಂದ್ಕೊಂಡಂತೆ ನಾಳೆ ನಾಡಿದ್ದು ಸಂಪುಟ ವಿಸ್ತರಣೆ ಆಗ್ಬಿಡುತ್ತಾ? ಗುಸುಗುಸು ಗೋವಿಂದಣ್ಣವ್ರು ಏನು ಹೇಳ್ತಾರೆ, ನಮ್ಮ ವೀರೇಂದ್ರ ಅವರಿಗೆ ಅವ್ರು ಏನು ಹೇಳಿ ಕಳಿಸಿದ್ದಾರೆ ಕೇಳೋಣ. ನಮ್ಮ ವೀರೇಂದ್ರ ಅವರು ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಅನುಮತಿ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ನೋಡಿ ಪ್ರತಿ ವಿಚಾರದಲ್ಲಿ. ಅನುಮತಿ ಸಿಗೋವರೆಗೂ ನಮ್ಮ ಮತಿ ಬಹಳ ಗಟ್ಟಿಯಾಗಿರ್ಬೇಕು, ಇಲ್ಲ ಅಂತಂದ್ರೆ ದೇವರೇ ಗತಿ. ಏನಂತೀರಿ? ನೀವು ಹೇಳಿದ್ರಲ್ಲ, ಆ ಮತಿ ಉಪಯೋಗಿಸದೆ ಅನುಮತಿ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಂದ ರಾಜಭವನಕ್ಕೆ ಫೋನ್ ಮಾಡಿ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರಲ್ಲ, ಅವರ ಪರಿಸ್ಥಿತಿ ಯಾಕೆ ಕೇಳ್ತೀರಿ ಈಗ? ಮತ್ತೆ ಫೋನ್ ಮಾಡಿದ್ರಂತೆ. ನಾ ಈಗ ನಿಮ್ಮ ಜೊತೆ ಕೂರೋಕ್ಕೂ ಮೊದಲು ನಮ್ಮ ಗುಸುಗುಸು ಗೋವಿಂದಣ್ಣರಿಗೆ ಫೋನ್ ಮಾಡಿದ್ದೆ. ಅವರು ರಾಜಭವನದ ಗವರ್ನರ್ ಕಾರ್ಯದರ್ಶಿಗಳಿದಾರಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ರು, ಕಾನ್ಫರೆನ್ಸ್ ಕಾಲ್ ತಗೊಂಡ್ರು. ಪ್ರಭುಶಂಕರ್ ಅಂತ ಇದ್ದಾರೆ, ಯಾರು ರಾಜಭವನದ, ಈಗ ಲೋಕಭವನ, ಅದು ಮೊದಲು ರಾಜಭವನ ಇತ್ತು, ಈಗ ಲೋಕಭವನ ಅಂತ ಹೆಸರು ಬದಲಾವಣೆ ಆಗಿದೆ. ಗವರ್ನರ್ ಸೆಕ್ರೆಟ್ರಿ ಪ್ರಭುಶಂಕರ್ ಅಂತೇಳಿ ಅವರಿಗೆ ಮೊದಲು ಫೋನ್ ಮಾಡಿ ಹೇಳಿದ್ರಂತೆ, ಏನಂತ, ಇಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳಿ, ಇನ್ನೇನು ಪರ್ಮಿಷನ್ ಸಿಕ್ಬಿಡುತ್ತೆ, ಮಾಡಿಬಿಡ್ತೀವಿ, ಸ್ಟೇಜ್ ಎಲ್ಲ ರೆಡಿ ಮಾಡ್ತೀವಿ ಅಂತೇಳಿ. ಪಾಪ ಅವ್ರು ಏನು ಮಾಡಬೇಕು, ಅವ್ರ ಕರ್ತವ್ಯ, ಅವರೆಲ್ಲ ರೆಡಿ ಮಾಡಿಸ್ತಾ ಇದ್ರು. ಮತ್ತೆ ಫೋನ್ ಬಂತು, ಇಲ್ಲ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಈ ವಾರದಲ್ಲಿ ಯಾವಾಗ ಬೇಕಾದರೂ ಆಗ್ಬೋದು ಅಂತ. ಈಗ ಜಸ್ಟ್ ಒಂದು ಫೋಟೋ ಬಂತು ಪಾಟೀಲ್ರೆ, ಗೋವಿಂದಣ್ಣರ ನಂಬರಿಂದ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದಾರೆ. ಗೋವಿಂದಣ್ಣ ವಾಟ್ಸಪ್ಪಲ್ಲೂ ಇದ್ದಾರೆ? ಅವ್ರು ಭಾಳ ಅಪ್ಡೇಟೆಡ್. ನಾನು ಹೇಳಿದ್ನಲ್ಲ, ಅವ್ರು ಟೆಕ್ನಿಕಲಿ ಎಷ್ಟು ಸೌಂಡ್ ಇದ್ದಾರೆ ಅಂತಲಿ. ಅವ್ರು ವಾಟ್ಸಪ್ಪಲ್ಲಿ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ನೀವು ಹುಡುಕ್ಬೇಕು ಅಷ್ಟೇ, ಆಯ್ತಾ? ಅವರು ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದಾರೆ. ಎಲ್ಲಿದ್ದಾರೆ? ಡೆಲ್ಲಿಗೆ ಹೋಗಿರುವಂಥ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಅಂದರೆ ರೋಡಲ್ಲಿ ಕೂತ್ಕೊಂಡಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎದುರುಗಡೆ ರಾಹುಲ್ ಗಾಂಧಿ ನಿಂತ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ನೆಲದ ಮೇಲೆ ಕೂತ್ಕೊಂಡಿದ್ದಾರೆ, ಪಕ್ಕದಲ್ಲಿ ವೇಣುಗೋಪಾಲ್ ಕೂತ್ಕೊಂಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಸಂಪುಟದ ಪಟ್ಟಿ ಡಿಸ್ಕಷನ್ ಮಾಡ್ತಾರೋ, ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಬಿಡಬೇಕು, ಮಾಗಡಿ ಬಾಲಕೃಷ್ಣ ಅವ್ರನ್ನ ತಗೋಬೇಕಾ, ಶಿವಲಿಂಗೇಗೌಡರನ್ನ ತಗೋಬೇಕಂದ್ರೆ ಅಲ್ಲಿ ಕೂತ್ಕೊಂಡು ಲಿಸ್ಟ್ ಮಾಡೋಕ್ಕಾಗತ್ತಾ? ಪರ್ಮಿಷನ್ ಅಲ್ಲಿ ಕೊಡೋಕ್ಕಾಗತ್ತಾ? ಅಲ್ಲಿಗೆ ಇನ್ನೂ ಕಾಯಲೇಬೇಕು. ನೀವು ಹೇಳಿದ್ರಲ್ಲ, ಮತಿ, ಅನುಮತಿ, ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಇದು ಹಿಂಗೆ ಆಗ್ತಾ ಹೋದರೆ, ಹಿಂಗೇ ಮುಂದುವರಿತಾ ಹೋದರೆ ಮುಂದೆ ಅಧಿವೇಶನ ಬರೋದಿದೆ, ಬರಗಾಲ ಬಂದಿದೆ, ರಾಜ್ಯಕ್ಕೆ ದೇವರೇ ಗತಿ ಅಂತ ಅದೇ ಗುಸುಗುಸು ಗೋವಿಂದಣ್ಣರೇ ಹೇಳಿದ್ದು, ನಾನಲ್ಲ ಪಾಟೀಲ್ರೆ. ವಿಚಿತ್ರ ಸ್ಥಿತಿ ಕಾಂಗ್ರೆಸ್ನ ನಾಯಕರು ಎದುರಿಸ್ತಾ ಇರುವಂತಹದ್ದು. ಖಂಡಿತ ಪಾಟೀಲ್ರೆ, ಯಾಕಂದ್ರೆ ಇದು ಒಂದ್ ಸತಿ ಎರಡು ಸತಿ ಅಲ್ವಲ್ಲ, ಇದು ಎಷ್ಟು ಸತಿ ಆಗೋಯ್ತಿದು. ಈಗ ನೋಡಿ, ವಿಸ್ತರಣೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅಂತ ಅಲ್ಲ. ಇದು ವಿಸ್ತರಣೆ ಅನ್ನೋದು ಸರ್ಕಾರ ರಚನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಯ್ತು, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಆಯ್ತು. ಕಳೆದ 3 ವರ್ಷದಲ್ಲಿ ಒಂದೇ ಒಂದ್ಸತಿ ವಿಸ್ತರಣೆ ಆಗಿದೆ ನನಗೆ ಹೇಳಿ. ವಿಸ್ತರಣೆ ಯಾವಾಗಾದ್ರೂ ಒಂದು ಬಾರಿ ಆದರೂ ಆಗಿದೆಯಾ? ಇಲ್ವೇ ಇಲ್ಲ. ಯಾಕಾಗಿಲ್ಲ? ಪರ್ಮಿಷನ್ ಸಿಕ್ಕಿಲ್ಲ. 3 ವರ್ಷ ಸಿದ್ದರಾಮಯ್ಯವ್ರಿಗೆ ಸಿಕ್ಕಿಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿಲ್ಲ. ಈಗ ನೆಕ್ ಮೂಮೆಂಟ್ ಈಗ ಎಲ್ಲಿಗೆ ಬಂದಿದ್ದಾರೆ ಗೊತ್ತಾ? ಇನ್ನೇನು ಪರ್ಮಿಷನ್ ತಗೋಬೇಕಷ್ಟೇ, ಕಾಯ್ತಾ ನಿಂತಿದ್ದಾರೆ. ಆ ಕೊನೆ ಕ್ಷಣದಲ್ಲೂ ಕೂಡ ನೋಡಿ ಎಂಥ ಅಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆಗಳು, ಅಲ್ಲಿ ಹೈಕಮಾಂಡ್ ಬ್ಯುಸಿ ಆಗಿರೋದು. ನಾವು ಇದನ್ನು ಹೇಳಿದ್ವಿ, ನೆನಪಿದೆಯಾ? ಒಳನೋಟದ ಹಿಂದಿನ ಎಪಿಸೋಡಲ್ಲಿ ನಮ್ದೇನಿತ್ತು ಸ್ಟೋರಿ? ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು, ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಬ್ಯುಸಿ ಆಗಿದ್ದಾರೆ. ಹೀಗಾಗಿ ಇವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಅವ್ರು ಫ್ರೀ ಆಗಬೇಕಲ್ಲ ಅಂತ ಹೇಳಿದ್ವಿ. ನೋಡಿ, ಹಾಗೆ ಆಯಿತು. ನಾವೇನು ಹೇಳಿದ್ವೋ ಇವತ್ತು ಅದೇ ಘಟನಾವಳಿಗಳು ಘಟಿಸ್ತಾ ಇದೆ, ಕಣ್ಣೆದುರುಗಡೆ ನಡೀತಾ ಇದೆ. ಒಳನೋಟದಲ್ಲಿ ನಾವು ನೀವು ಚರ್ಚೆ ಮಾಡಿದ್ವಲ್ಲ, ಯಾವುದನ್ನ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡಿದ್ವಿ? ಗುಸುಗುಸು ಗೋವಿಂದಣ್ಣರು ಡೆಲ್ಲಿಯಲ್ಲಿ ಕೂತ್ಕೊಂಡು ಕೊಟ್ಟು ಮಾಹಿತಿ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಅವ್ರು ಅವತ್ತು ಈ ಮಾಹಿತಿ ಕೊಟ್ಟಿದ್ರು. ಇವತ್ತು ನೋಡಿ ಹಂಗೆ ಆಗ್ತಾ ಇದೆ. ಅವ್ರು ಏನು ಅವತ್ತು ಹೇಳಿದ್ರು, ಇವತ್ತದು ಆನ್ ಗ್ರೌಂಡ್ ನಡೀತಾ ಇದೆ. ಅಲ್ಲಿ ಅವರಿಬ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ ಕಡೆ ರಾಹುಲ್ ಗಾಂಧಿ ಅವರು, ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಬ್ರು ಫ್ರೀ ಇಲ್ಲ. ಹಿಂಗಿರುವಾಗ ನೀವು ಯೋಚನೆ ಮಾಡಿ ಎಲ್ಲಿಗೆ ಬಂದು ನಿಂತಿದೆ ಪರಿಸ್ಥಿತಿ ಅಂತ ಹೇಳಿ ಪಾಟೀಲ್ರೆ. ಈಗ ಹಂಗಿದ್ರೆ ಈಗ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಇಬ್ರು ಬಿಸಿ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ ಮೇಲೆಯೂ ಕೂಡ ನಿನ್ನೆ ನಾವು ಗಮನಿಸಿದ್ದೇನು, ಹೈಕಮಾಂಡ್ ಬುಲಾವ್. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್. ಅವರು ಕರೀದೇನೆ ಇವರಂತೂ ಹೋಗಿಲ್ಲ, ಅವ್ರು ಕರೆದಿದ್ದಾರೆ, ಇವ್ರು ಹೋಗಿದ್ದಾರೆ ಅನ್ನುವಂಥ ವಿಚಾರ ಇಲ್ಲಿ ನಾವು ಕನ್ಕ್ಲೂಷನ್ಗೆ ಬರ್ಬೋದಲ್ವಾ? ಅದು ಕನ್ಕ್ಲೂಷನ್ ಯಾವಾಗ ಸಿಗೋದು ಗೊತ್ತಾ ಪಾಟೀಲ್ರೆ? ರಾಜಕಾರಣದಲ್ಲಿ ಕನ್ಕ್ಲೂಷನ್ ಅನ್ನೋದು ನಿಮಗೆ ಒಂದೇ ಸತಿ ಸಿಗೋದು. ಈಗ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಅಂತ ಬಂದಾಗ ಪ್ರಶ್ನೆ ಏನಂತಂದ್ರೆ, ಈಗ ಅವ್ರು ಕರೆದಿದ್ದಾರೆ, ಇವ್ರು ಹೋಗಿದ್ದಾರೆ ಅಂದಮೇಲೆ ಅವರು ಬಿಸಿ ಇದ್ದಾರೆ, ಮಾತಾಡೋದಕ್ಕೆ ಸಿಗ್ತಾ ಇಲ್ಲ, ಮತ್ತೆ ಕರೆದ್ರೆ ಯಾಕೆ?
ಹಾ ಇಲ್ಲಿರೋದು ಪಾಯಿಂಟು. ಕರೆಯೋದಿದೆಯಲ್ಲ, ಹೌದಪ್ಪ ನಾವೇನೋ ಮಾಡ್ತಾ ಇದೀವಿ, ಪಾಲಿಟಿಕ್ಸ್ ನಡೆಯೋದೇ ಪರ್ಸೆಪ್ಷನ್ ಮೇಲೆ ಅಂತೇಳಿ ರಾಜಕೀಯ ಪಡಸಾಲೆಯಲ್ಲಿ ಮಾತಾಡ್ತಾರೆ. ಪಾಲಿಟಿಕ್ಸ್ ನಡೆಯೋದು ಯಾವ್ದ್ರ ಮೇಲೆ? ಪರ್ಸೆಪ್ಷನ್ ಮೇಲೆ ಅಂತೇಳಿ. ಈ ಪರ್ಸೆಪ್ಷನ್ ಬಿಲ್ಡ್ ಮಾಡ್ಕೊಂಡೇ ಕಾಂಗ್ರೆಸ್ ಮುಂದೆ ಹೋಗ್ತಾ ಇರೋದು. ನೀವು ನೋಡ್ತಾ ಬನ್ನಿ 3 ವರ್ಷದಲ್ಲಿ. ನೀವು ಬೇರೆ ಏನು ಬೇಡ ಪಾಟೀಲ್ರೆ, 15 ದಿನದ ಪೇಪರ್ ತೆಗೆದು ನೋಡಿ ನೀವು. 15 ದಿನದ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್, ಫ್ರಂಟ್ ಪೇಜ್ ಹೆಡ್ಲೈನ್ಗಳನ್ನ ತೆಗೆದು ನೋಡಿ, ಬೇರೆ ಏನು ಬೇಡ. ಆ ಹೆಡ್ಲೈನ್ಗಳಲ್ಲಿ ಎಷ್ಟು ಡೇಟ್ಗಳು ಬದಲಾಗಿದೆ, ಎಷ್ಟು ಹೇಳಿಕೆಗಳು ಬದಲಾಗಿದೆ, ಸಂಪುಟ ವಿಸ್ತರಣೆ ಇಂಥ ದಿನಾಂಕ ಅಂತ ಹೇಳಿ ಎಷ್ಟು ಬಾರಿ ಬದಲಾಗಿದೆ ಅಂತ ನೀವು ಲೆಕ್ಕ ಹಾಕಿ. ಕನಿಷ್ಠ 5 ಬಾರಿ ಬದಲಾಗಿರೋ ಹೆಡ್ಲೈನ್ ಸಿಗುತ್ತೆ ನಿಮಗೆ. ಎಷ್ಟು ಹೇಳಿ? ಕನಿಷ್ಠ 5 ಬಾರಿ. ಅಂದ್ರೆ ಅವ್ರು ಯಾಕೆ ಕರೀತಾರೆ, ಇವ್ರು ಯಾಕೆ ಹೋಗ್ತಾರೆ, ಹೋದ ನಂತರ ಆ ಮೆಸೇಜ್ನ ಯಾಕೆ ಕನ್ವೆ ಮಾಡ್ತಾರೆ ಅಂದ್ರೆ, ನಾವೇನೋ ಮಾಡ್ತಾ ಇದೀವಿ ಸುಮ್ಮನೆ ಕೂತಿಲ್ಲ. ಯಾರಿಗೆ? ಅಟ್ಲೀಸ್ಟ್ ಅಲ್ಲಿ ತುದಿಗಾಲ್ ನಿಂತ್ಕೊಂಡು ಕಾಯ್ತಾ ಇದಾರಲ್ಲ, ಈಗ ಮಾಡ್ತಾರೆ ಇಲ್ಲ ನೋಡ್ಕೊಂಡು ನಾನು ಡಿಸಿಷನ್ ತಗೋತೀನಿ ಅಂತ ಕಾಯ್ತಾ ಇದಾರಲ್ಲ ಸುಮಾರು ಜನ. ಅವರಿಗೋಸ್ಕರ ಆದ್ರೂ ಅವ್ರು ಈ ಸರ್ಕಸನ್ನು ಮಾಡಲೇಬೇಕಾಗಿದೆ, ಈ ಕಸರತ್ತನ್ನು ಮಾಡಲೇಬೇಕಾಗಿದೆ. ಈ ಕಸರತ್ತನ್ನು ಮಾಡ್ತಾನೆ ಇರ್ತಾರೆ ಮತ್ತು ಕೂಡ. ಇಲ್ಲಿಗೆ ಮುಂದುವರಿಯುತ್ತೆ ಇದು, ಇಲ್ಲಿಗೆ ಮುಗಿಯೋದು ಅಲ್ಲ. ರಾಜಕಾರಣ ನಿಂತ ನೀರಲ್ಲ ಅಂತಾರೆ, ಆದ್ರೆ ಈ ಲೆವೆಲ್ಗೆ ನೀರು ಹರಿತಾ ಹೋಗ್ಬಿಟ್ರೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಾಗಲ್ಲ ಪಾಟೀಲ್ರೆ. ಹಂಗೆ ಹೋಗ್ತಾ ಇದೆ ಇದು. ಕಡೆ ಉಳಿಯೋದು ಇಲ್ಲ, ಕಡೆಗೆ ಅಷ್ಟೇ, ಕಡೆಗೆ ಹಂಗೆ ಹರ್ಕೊಂಡು ಹೋಗ್ತಾ ಇರೋದು. ಅಷ್ಟೇ ಉಳಿಯೋ ಪ್ರಶ್ನೆಯೇ ಇಲ್ಲಲ್ಲ ಅಲ್ಲಿ. ಅಲ್ಲ, ಈ ಗುಸುಗುಸು ಗೋವಿಂದಣ್ಣ ಅವ್ರು ಎಲ್ಲಿದ್ದಾರೆ ವೀರೇಂದ್ರ? ಈಗ ಡೆಲ್ಲಿಯಲ್ಲಿದ್ದಾರೆ. ಒಟ್ನಲ್ಲಿ ಅಂದ್ರೆ ಇವರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಯಾವಾಗೆಲ್ಲ ಡೆಲ್ಲಿ ಹೋಗ್ತಾರೆ, ಇವರು ಹೋಗೋದು ಬರೋದು ಮಾಡ್ತಾನೆ ಇರ್ತಾರ. ಈಗ ಏನಂದ್ರೆ ಪಾಟೀಲ್ರೆ, ಅನಿವಾರ್ಯ ಪರಿಸ್ಥಿತಿ. ಯಾಕಂದ್ರೆ ನೀವು ಅವರಿಗೆ ಬಿಡೋದಿಲ್ಲ, ನೀವು ನಮ್ಮನ್ನ ಹಿಡ್ಕೊತೀರಿ, ನಾವು ಅವ್ರನ್ನ ಹಿಡ್ಕೊಂಡಿದೀವಿ. ಅನಿವಾರ್ಯ. ಈಗ ಇಷ್ಟೆಲ್ಲ ಮಾಹಿತಿ ಈಗ ನೋಡಿದ್ವಲ್ಲ, ಆನ್ ಗ್ರೌಂಡ್ ಮಾಹಿತಿ ಎಲ್ಲ ಕೊಟ್ಟಿದ್ದು ಯಾರು? ಅದೇ ಗುಸುಗುಸು ಗೋವಿಂದಣ್ಣರು. ಈಗ ರಾಜಭವನ್ ಅಲ್ಲಿ ಪ್ರಭುಶಂಕರ್ ಅವ್ರ ಜೊತೆ ಮಾತಾಡಿದ್ ಯಾರು? ಅದೇ ಗೋವಿಂದಣ್ಣರು. ಅವರೇ ನಮಗೆ ಮಾಹಿತಿ ಕೊಟ್ಟಿದ್ದು, ಹಿಂಗೆ ಫೋನ್ ಬಂದಿತ್ತಂತೆ, ಹಿಂಗಾಯ್ತಂತೆ ಅಂತೇಳಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿರುವಂಥ ಗೋವಿಂದಣ್ಣರು ಈಗ ದಿಲ್ಲಿಗೂ ಹೋಗ್ತಾರೆ, ಬೆಂಗಳೂರಿಗೂ ಬರ್ತಾರೆ, ಬೆಳಗಾವಿಗೂ ಹೋಗ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ ಪಾಟೀಲ್ರೆ. ಸೂಪರ್ ಬಿಡ್ರಿ. ಅಂದ್ರೆ ನಾನು ಏನು ಕೇಳಕ್ ಬಂದೆ ಅಂತಂದ್ರೆ, ಈಗ ಅವರು ಎಷ್ಟು ಸರಿ ಹೋಗ್ತಾರೆ, 2 ಸರಿ ಇವರು ಡೆಲ್ಲಿಗೆ ಹೋಗೋದು ಬರೋದು ಅಂತ ಖರ್ಚೆಲ್ಲ ನೀವೇ ನೋಡ್ಕೋತೀರಾ ಇವ್ರದ್ದು ಹೆಂಗೆ? ಅಲ್ಲ, ಖರ್ಚು ನಾವು ನೋಡ್ಕೊಳ್ಳಲ್ಲ, ಆದ್ರೆ ಅವರು ಖರ್ಚಾಗ್ಲಿಕ್ಕೆ ಅವಕಾಶ ಇಲ್ಲದ ಹಾಗೆ, ನಮ್ದೇನು ಖರ್ಚಾಗ್ದಿದ್ದ ಹಾಗೆ ಅವ್ರದವ್ರು ಮ್ಯಾನೇಜ್ ಮಾಡ್ಕೊತಾ ಇದಾರೆ. ಹಂಗಾಗಿ ನಾವು ಅದನ್ನ ಕೇಳಕ್ಕೆ ಹೋಗಲ್ಲ. ನಮಗೆ ಏನ್ ಬೇಕೋ ಅವ್ರ ಖರ್ಚು ಬೇಡ ನಮಗೆ. ಅದಕ್ಕೆ ಅಂತೀನಿ, ಇಲ್ಲಾಂದ್ರೆ ನೀವು ಫೋನ್ ಸ್ವಿಚ್ ಆಫ್ ಮಾಡಿರೋರು ಖರ್ಚೇನಾರ ಕೇಳಿದ್ದಿದ್ರೆ. ಹೌದೌದು. ಯಾಕಂದ್ರೆ ಈಗ ನಾವ್ ಹೆಂಗ್ ಗೊತ್ತಾ, ನಮಗೆ ಸುದ್ದಿ ಬೇಕು, ಸುದ್ದಿ ತಗೋತೀವಿ. ಅವ್ರಿಗೆ ಸುದ್ದಿ ಮೂಲ ಬೇಕು, ಮೂಲ ಹುಡ್ಕೊಂಡು ಹೋಗ್ತಾರೆ. ಅದು ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ನಾನು ಕೇಳಕ್ ಹೋಗಿಲ್ಲ ಪಾಟೀಲ್ರೆ, ಅವರು ಹೇಳಿಲ್ಲ. ಒಳ್ಳೇದಾಯ್ತು. ಈಗ ಅವ್ರು ಡೆಲ್ಲಿಗೆ ಹೋಗಿದ್ದು, ಯಾಕಂದ್ರೆ ಡೆಲ್ಲಿಯಲ್ಲೇ ನಡೀತಾ ಇರೋ ಬೆಳವಣಿಗೆ ಬಗ್ಗೆ ಇನ್ನೊಂದು ಸ್ಟೋರಿ ಇದೆಗೆ, ಅದನ್ನ ನೋಡೋಣ.